ನಾನು ಬಿಳೇಕಲ್ಲಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಕನ್ವೀನರ್ ಆಗಿದ್ದ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮವನ್ನು ಹಾಕ್ಕೊಂಡು ದೇವಾಲಯದಲ್ಲಿ ಕಾಂಪೌಂಡ್ ಇರಲಿಲ್ಲ, ಕಾಂಪೌಂಡ್ ವ್ಯವಸ್ಥೆ, ಹಾಸುಗಲ್ಲಿನ ವ್ಯವಸ್ಥೆ, ಹೀಗೆ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಮತ್ತು ಪ್ರಜ್ವಲ ಯುವಕ ಸಂಘ ಅಂತೇಳಿ ಯುವಕ ಸಂಘವನ್ನು ಮಾಡಿಕೊಂಡು ಅಲ್ಲಿನ ಯುವಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ವು. ಅದರ ವತಿಯಿಂದ ನಮಗೆ 96-97ನೇ ಸಾಲಿನಲ್ಲಿ ಉತ್ತಮ ಸಮಾಜ ಸೇವೆಗಾಗಿ ಜಿಲ್ಲಾ ಯುವ ಪ್ರಶಸ್ತಿಯನ್ನು ನನಗೆ ನೀಡಿತ್ತು. ಅದೇ ರೀತಿ 2006ರಲ್ಲಿ ನನಗೆ ಒಂದು ಸಮಾಜ ಸೇವಾ ರತ್ನ ಅಂತೇಳಿ ಆ ಪ್ರಶಸ್ತಿಯನ್ನು ಸಹ ನನಗೆ ಕೊಟ್ಟಿದ್ದರು. ಹೀಗೆ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡು ನಾವು ನಡೆಸ್ತಾ ಇದ್ದೇವೆ. ನಾವು ಮಾಡುವಂತಹ ಸಮಾಜ ಸೇವೆಯನ್ನು ಗುರುತಿಸಿ ರಂಗ ಸಮಾಜ ಬೆಂಗಳೂರಿನವರು ನಮಗೆ 2006ನಲ್ಲಿ ಸಮಾಜ ಸೇವಾ ರತ್ನ ಅಂತೇಳಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಅದೇ ರೀತಿ ಈಗ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಚಿರಾಯು ಕನ್ನಡ ವಾಹಿನಿಯವರು, ಟಿ ವಿ ವಾಹಿನಿಯವರು ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗೋವಾದಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ನನಗೆ ಸಮಾಜ ಸೇವಾ ರತ್ನ ಅಂತ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಸಹ ಕೆಲಸ ಮಾಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಾಲೂಕು ಅಧ್ಯಕ್ಷರಾಗಿ ಅನೇಕ ಶಾಲಾ ಕಾಲೇಜುಗಳಲ್ಲಿ, ಜೈಲಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಡೆಸ್ಕೊಂಡು ಬಂದಿದ್ದೆ. ಇದೆಲ್ಲದನ್ನು ಪರಿಗಣಿಸಿ ಗೋವಾದವರು ನಮಗೆ ಚಿರಾಯು ಟಿ ವಿಯವರು ಸಮಾಜ ಸೇವಾ ರತ್ನ ಅಂತೇಳಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ. ಇದೆಲ್ಲ ಕೆಲಸಗಳಿಗೆ ನನಗೆ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ಮನೆಯವರು, ಧರ್ಮಪತ್ನಿ, ಮಕ್ಕಳು ಮತ್ತು ಬಿಳೇಕಲ್ಲಿನ ಗ್ರಾಮಸ್ಥರು, ಈ ನಗರದವರು, ಇವರೆಲ್ಲರೂ ಸಹ ನಮಗೆ ಸಹಕಾರವನ್ನು ಈ ಒಂದು ಸಮಾಜ ಸೇವೆಗೆ ನೀಡಿರ್ತಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಪ್ರಶಸ್ತಿಯು ನಾಡಿದ್ದು ಭಾನುವಾರ 14/12/25 ಗೋವಾದಲ್ಲಿ ಮಡ್ಗಾಂವದಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಈ ಒಂದು ಪ್ರಶಸ್ತಿಗಳು ಚಿಕ್ಕಮಗಳೂರಿಂದ 3 ಜನಕ್ಕೆ ಪ್ರಶಸ್ತಿ ಅನೌನ್ಸ್ ಆಗಿದೆ. 3 ಜನರಿಗೂ ಆ ದಿನ ಒಂದೇ ವೇದಿಕೆಯಲ್ಲಿ ಹಾಕಿ ಈ ಒಂದು ಪ್ರಶಸ್ತಿಗಳು ಸಿಗ್ತಾ ಇದ್ದಾವೆ.